ತುಂಬಾ ಜನ ಹೂ ಕಾಲ್ಸ್ ಮಿ ನಾಟಿ, ವಿ ಹ್ಯಾವ್ ದಿ ಒರಿಜಿನಲ್ ನಾಟಿ. ಸೊ ನಾಟಿ ಸರ್ ಧರ್ಮಣ್ಣ ಕೊಡೋರು ಇದ್ದಾರೆ. ಸೊ ಮೊದಲನೇದಾಗಿ ನಿಮಗೆ ಚಿತ್ರಸಂತೆ ಈ ಅವಾರ್ಡ್ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಧರ್ಮಣ್ಣ ಅವರೇ. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಚಿತ್ರಸಂತೆ ಅನ್ನೋ ಒಂದು ಇಷ್ಟು ದೊಡ್ಡ ಒಂದು ಸಂಸ್ಥೆ, ಏನೋ ಇಡೀ ಸಿನಿಮಾಗಳ ಬಗ್ಗೆ, ತಂತ್ರಜ್ಞರ ಬಗ್ಗೆ, ಆಕ್ಟರ್ಗಳ ಬಗ್ಗೆ ಎಲ್ಲ ಒಂದು ಆರ್ಟಿಕಲ್ಸ್ ಮೂಡಿ ಒಳ್ಳೆ ಪ್ರಮೋಷನ್ ಕೂಡ ಮಾಡ್ತಿದ್ದಾರೆ. ಸೊ ಅವರ ಸಂಸ್ಥೆಯಿಂದ ಬಂದಿರುವಂಥ ಈ ಅವಾರ್ಡ್ ಫಂಕ್ಷನ್, ಸೊ ಹೇಗೆ ಅನ್ನಿಸ್ತಾ ಇದೆ ಬೀಯಿಂಗ್ ಅ ಪಾರ್ಟ್? ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಚಿತ್ರಸಂತೆ ಸುಮಾರು ವರ್ಷಗಳಿಂದ ಇದನ್ನು ನಡೆಸ್ಕೊಂಬರ್ತಾ ಇದೆ. ನಮ್ಮ ರಾಮರಾಮರಿಂದನೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈ ಥರದ್ದು ಒಂದು ಏನು ಸಪೋರ್ಟ್ ಇದೆ, ಈ ಥರದ್ದು ಒಂದು ಚಿಕ್ಕ ಅವಾರ್ಡು ನಮ್ಮನ್ನೆಲ್ಲ ಗುರುತಿಸಿ ಕೊಡುವಂಥ ಪ್ರಶಸ್ತಿಗಳೇನಿದೆ, ಇಲ್ಲ ನಾಮಿನೇಟ್ ಆಗೋದೇನಿದೆ, ಅದೆಲ್ಲ ನಮ್ಮಂಥ ಹೊಸ ಕಲಾವಿದರಿಗೆ, ಉದಯೋನ್ಮುಖರಿಗೆ, ಹೊಸಬ್ರಿಗೆ ಒಂದು ಪ್ರೋತ್ಸಾಹ ಕೊಡುತ್ತೆ. ಅಂತಂದರೆ ನಾವು ಒಂದು ಸ್ಟೆಪ್ ಇಡ್ತೀವಿ ಅಂದರೆ ಇನ್ನೊಂದು ಸ್ಟೆಪ್ ಇಡೋದನ್ನ ಏನಿದೆಯಲ್ಲ ಅದನ್ನು ಇದು ಉರ್ದುಂಬಿಸುತ್ತೆ. ಆಮೇಲೆ ಇನ್ನೂ ಏನಾರು ಮಾಡಬೇಕು, ನಮ್ಮಲ್ಲಿ ಹೊಸ ಚೈತನ್ಯನ ಹುಟ್ಟಾಕುತ್ತೆ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ಓಕೆ, ಸೊ ಈ ಚಿತ್ರಸಂತೆ ಜೊತೆಲಿ ನಿಮ್ಮ ಒಡನಾಟ, ನಿಮ್ಮ ನಂಟು ಹೇಗಿದೆ? ಸುಮಾರು ನಾನು ಹೇಳಿದ್ನಲ್ಲ, ಸುಮಾರು ವರ್ಷಗಳಿಂದ ಇದೆ. ಅದನ್ನ ಹೇಳೋಕ್ಕೆ ಆಗಲ್ಲ. ನಾವು ಒಂದೇ ಒಂದು ಕಾಲ್ ಮಾಡಿದ್ದಷ್ಟೇ, ಏನು ನಾಮಿನೇಟ್ ಆಗಿದ್ದೀವಿ, ಏನು ಇದು ಏನೂ ಕೇಳಲಿಲ್ಲ. ಆಯ್ತು ಬಿಡಿ ಸರ್, ಫ್ರೀ ಇದ್ದೀವಿ, ಬರ್ತೀವಿ ಅಂತ. ಅಂದರೆ ಇದೊಂಥರ ಹೆಂಗೆ ಅಂದರೆ ಅವಿನಾಭಾವ ಸಂಬಂಧ. ಸೊ ಸಾಕಷ್ಟು ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ ದಿಗ್ಗಜರ ಜೊತೆಲ್ಲ ಆಕ್ಟ್ ಮಾಡಿ ಮಿಂಚಿದ್ರಿ. ಜೊತೆಯಲ್ಲಿ ರಾಜಯೋಗ ಅಂತ ಕೂಡ ಒಂದು ಸಿನಿಮಾ ಮಾಡಿದ್ರಿ ಹೀರೋ ಆಗಿ. ಆ ಸಿನಿಮಾದಲ್ಲಿ ನಾನು ಕೂಡ ಮಾಡಿದ್ದೀನಿ. ಅದೊಂದು ತುಂಬ ಸಂತೋಷದ ವಿಷಯ. ಸೊ ಹೇಗಿದೆ ಅದೊಂದು ಚೇಂಜ್ ಓವರ್? ಒಂದು ಕಾಮಿಡಿನಾಗಿ ಏನು ಹೀರೋಗಳ ಜೊತೆ ಸಪೋರ್ಟಿಂಗ್ ಕಾಮಿಡಿ ತುಂಬ ಈಸಿ ಆಗುತ್ತೆ, ಅಥವಾ ಒಂದು ಹೀರೋ ಆಗಿ ಇಡೀ ಸಿನಿಮಾನ ಹೆಗಲ ಮೇಲೆ ಇಟ್ಕೊಂಡು ಒಂದು ಕಾಮಿಡಿ ಮಾಡೋದು ಎಷ್ಟು ಈಸಿ? ಯಾವ ರೀತಿ ಡಿಫ್ರೆನ್ಸ್ ಕಂಡ್ರಿ? ಇದೆ, ಡಿಫ್ರೆನ್ಸ್ ಇದೆ, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಮೇಯ್ನ್ ಕ್ಯಾರೆಕ್ಟರ್ ಅಂದರೆ ಪ್ರಮುಖ ಪಾತ್ರ ಮಾಡ್ಬೇಕಾದ್ರೆ ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಇಡೀ ಸಿನಿಮಾನ ನಾವು ಎತ್ಕೊಂಡು ಹೋಗ್ಬೇಕಾಗತ್ತೆ. ಕಾಮಿಡಿ ಅಂತಂದರೆ ನಾವು ಹೋಗ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಬರ್ತೀವಿ, ಪ್ರಚಾರ ಇದ್ರೆ ಕರಿತೀವಿ, ಆ ಥರದ್ದಾಗುತ್ತೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೀರೋ ಅಂತ ಎಲ್ಲೂ ಹೇಳಿಲ್ಲ. ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ. ಯಾಕೆಂದರೆ ರಾಮರಿಂದನೇ ನಾನು ಆ್ಯಕ್ಚುಲಿ ಪ್ರಮುಖ ಪಾತ್ರ ಮಾಡೋಕ್ಕೆ ಶುರು ಮಾಡಿದ್ದೆ. ಅಲ್ಲಿನೇ ಹೀರೋ ಆಗಿ ಎಂಟ್ರಿ ಆಗಿದ್ದು. ಒಂದು ಲೆಕ್ಕಾಚಾರಕ್ಕೆ ನೋಡಿದ್ರೆ ಮೇಯ್ನ್ ಕ್ಯಾರೆಕ್ಟ್ರು. ಅದೇ ಥರದ ಸಿನಿಮಾಗಳು, ಕಂಟೆಂಟು ಹೀರೋ ನಾನು, ಕಂಟೆಂಟಿಗೆ ನಾಯಕ ನಾನು, ಕಂಟೆಂಟಿಗೆ ಪಾತ್ರಧಾರಿ ನಾನು ಅಷ್ಟೇ. ಅದು ಬಿಟ್ಟು ಹೀರೋ ಆ ಥರದ್ದೆಲ್ಲ, ಹೀರೋ ಅಂದರೆ ಜನನೇ ನಗ್ತಾರೆ, ಅಪಹಾಸ್ಯ ಮಾಡ್ತಾರೆ, ಹಾಸ್ಯ ಮಾಡಲ್ಲ. ಹೀಗೆ ಹೇಳಿನೇ ಇವ್ರು ಆ್ಯಕ್ಚುಲಿ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಾರೆ. ಸೊ ಲೈನಪ್ಪಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸ್ ಇದೆ? ಸುಮಾರಿದೆ. ರಿಲೀಸ್ ಸುಮಾರಿದೆ. ಅಮರ ಪ್ರೇಮಿಯರನ್ನು, ರಾಣಿ, ಜಾಕ್ಟೇಜ್ ಜನ್ಶೆಟ್ಸು, ಆಮೇಲೆ ಈಗ ವಿದ್ಯಾಪತಿ ನಡೀತಾ ಇದೆ. ಆಮೇಲೆ ನಮ್ಮ ಸತ್ಯನ್ ಸೇಮ್ ರಾಮ ರೆಟ್ಮಿಡಿ ಎಕ್ಸ್ ಆ್ಯಂಡ್ ವೈ ನಡೀತಾ ಇದೆ. ಆಮೇಲೆ ತ್ರಿವೇದಮ್ಮು, ಹಿಂಗೆ ಹೇಳ್ತಾ ಹೋದರೆ ಒಂದು 7-8 ಪ್ರಾಜೆಕ್ಟು ನಡೀತಾ ಇದೆ ಸದ್ಯಕ್ಕೆ. ಸೊ ಕೊನೆಯದಾಗಿ ಇವತ್ತು ಈ ಚಿತ್ರಸಂತೆ ಅವಾರ್ಡ್ ಸೆರೆಮನಿಯಲ್ಲಿ ನಾಮಿನೇಟ್ ಆಗಿರುವಂತಹ ಬೇರೆ ಎಲ್ಲ ನಿಮ್ಮ ಸಹ ಕಲಾವಿದರಿಗೆ ಏನಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಜೊತೆಲಿ ಚಿತ್ರಸಂತೆಗೆ ಏನಂತ ವಿಶ್ ಮಾಡ್ತೀರಾ? ನಾಮಿನೇಟ್ ಆದ ಎಲ್ಲರಿಗೂ ಪ್ರಶಸ್ತಿ ಬರಲಿ, ಬರ್ದಂಗಿದ್ರು ಬೇಜಾರಾಗಬೇಡಿ, ಬನ್ನಿ. ಈ ಥರದ್ದು ಒಂದು ಏನಂತಾರೆ, ಅದಕ್ಕೆ ಒಂದು ಅಟ್ಮಾಸ್ಫಿಯರ್, ಒಂದು ವಾತಾವರಣ ಚೆನ್ನಾಗಿದ್ದಾಗ ಅವಾರ್ಡು ಅನ್ನೋದೇನು ಬರಲ್ಲ. ನಾವಿಲ್ಲಿ ಬಂದು ಸೇರೋದೇ ಒಂದು ಖುಷಿ ವಿಚಾರ. ಆ ಖುಷಿನ ಚಿತ್ರಸಂತೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದೆ, ಆಯೋಜನೆ ಮಾಡಿದೆ. ಅದಕ್ಕೆ ಖುಷಿ ಪಡೋಣ ಫಸ್ಟು, ಉಳಿದಿದ್ದೆಲ್ಲ ಆಮೇಲೆ. ಯಾರಿಗೆ ಬರಲಿ ಬರ್ದಂಗಿರಲಿ, ಖುಷಿಯಾಗಿ ಎಂಜಾಯ್ ಮಾಡೋಣ, ಖುಷಿಯಾಗಿರೋಣ ಅಷ್ಟೇ. ಓಕೆ, ಇದು ಧರ್ಮಣ್ಣ ಅವರ ಮಾತು. ಸೊ ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್, ಆ್ಯಂಡ್ ನೀವು ಕೂಡ ಅವಾರ್ಡ್ ವಿನ್ ಆಗಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀವಿ. ಥ್ಯಾಂಕ್ ಯು.